ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ವ್ಯಕ್ತಿಗೆ ನೀವು ಕಾಯೋದು ಸರಿನಾ ಆತರ ಕೇಳೋಣ. ಇದೊಂದು ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಕಲೆಕ್ಟಿವ್ ಎನರ್ಜಿನಲ್ಲಿರೋದ್ರಿಂದ ನಿಮ್ಮ ಲೈಫಲ್ಲಿ ಕ್ಲಾರಿಟಿ ಬೇಕಿದ್ರೆ ಪರ್ಸನಲ್ ರೀಡಿಂಗ್ ತಗೋಬಹುದು. ಆದರೆ ಇದು ಫ್ರೀ ಇರೋದಿಲ್ಲ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಐ ಆಮ್ ಗ್ರೇಟ್ಫುಲ್ ಟು ಯು ಆ್ಯಂಡ್ ಲಾಟ್ ಆಫ್ ಥ್ಯಾಂಕ್ಸ್. ಈಗ ಏನು ಬರುತ್ತೆ ನೋಡೋಣ. ಈ ವ್ಯಕ್ತಿಗೆ ನೀವು ಕಾಯೋದು ಸರಿನಾ? ನೀವು ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನಪಿಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನಪಿಸ್ಕೊಳ್ಳಿ. ಇಲ್ಲೊಂದು ಸಿಚುವೇಶನ್ಶಿಪ್ ಅಂದರೆ ಪರಿಸ್ಥಿತಿಗೆ ತಕ್ಕಂತೆ ನಡ್ಕೊಂಡು ಹೋಗ್ತಾ ಇರೋ ಒಂದು ಸಂಬಂಧ ಆ ಥರ ಅನ್ನಿಸ್ತಾ ಇದೆ. ಅಡ್ಜಸ್ಟ್ಮೆಂಟ್, ಏನೋ ಅಟ್ರಾಕ್ಷನ್ ಅಥವಾ ಟೆಂಪ್ಟೇಷನ್ ಇದೆ. ಇಲ್ಲಿ ಇಬ್ಬರೂ ಒಟ್ಟಿಗೆ ಜೀವನ ಮಾಡೋಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ಇದೆ. ಇಮೋಷನ್ಸ್ ಇದೆ, ಬಾಂಡಿಂಗ್ ಇದೆ. ನೋಡಿ, ಎಲ್ಲ ಡ್ರಾಪ್ಸ್ ಹೇಗೆ ಜಾಯಿನ್ ಆಗ್ತಾ ಇದೆ, ಚೈನ್ ಥರ ಜಾಯಿನ್ ಆಗ್ತಾ ಇದೆ. ಯಾವುದೋ ಜನ್ಮದ ಫೀಲಿಂಗ್ಸ್ ಇದೆ ಹಾಗನ್ನಿಸ್ತಾ ಇದೆ. ಹಾಗೆ ಇಲ್ಲಿ ಮೂರನೇ ವ್ಯಕ್ತಿನೂ ಇದ್ದಾರೆ. ನಿಮಗೆ ಈ ವ್ಯಕ್ತಿ ಮೇಲೆ ತುಂಬ ಡೀಪ್ ಫೀಲಿಂಗ್ಸ್ ಇದೆ, ಅವ್ರಿಗೂ ಇದೆ. ಅದಕ್ಕೆ ಇಬ್ಬರು ಕನೆಕ್ಟ್ ಆಗಿದ್ದೀರಾ. ಆದರೆ ಅವ್ರಿಗೆ ಪರಿಸ್ಥಿತಿ ಒತ್ತಡ ಇದೆ. ನಿಮಗೆ 100% ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ತಿಂಗಳನ್ಗಟ್ಲೆ ನಿಮ್ಮಿಂದ ದೂರ ಇರ್ತಾರೆ. ಇದು ನಿಮಗೆ ಸಾಕಷ್ಟು ಬೇಜಾರಿದೆ. ಶುರುನಲ್ಲೆಲ್ಲ ಚೆನ್ನಾಗಿತ್ತು. ಇಷ್ಟೊಂದು ಸಂತೋಷ ಇಂತಹ ವ್ಯಕ್ತಿ ಜೀವನದಲ್ಲಿ ಕೊಟ್ಟಿದ್ದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳಿದ್ರಿ. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ, ಕಾಲ ಕಳೆದ ಹಾಗೆ ಇದೆಲ್ಲ ಸುಳ್ಳು ಅನ್ನಿಸ್ತಾ ಇದೆ. ಒಂದು ಟೈಮಲ್ಲಿ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದ ವ್ಯಕ್ತಿ ಈಗೀಗ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನಿಸ್ತಿದೆ. ಸುಳ್ಳು ಹೇಳೋದು ಇದೆ. ಹಾಗೆ ಫೈನಾನ್ಷಿಯಲ್ ಇಶ್ಯೂಸ್ ತೋರಿಸ್ತಾ ಇದೆ. ಇದೆಲ್ಲ ನಿಧಾನವಾಗಿ ಗೊತ್ತಾಗ್ತಾ ಇದೆ ನಿಮಗೆ. ಏನಾದರೂ ನೀವು ಕೇಳಿದ್ರೆ ಇಬ್ಬರಲ್ಲಿ ಜಗಳ ಆಗಿ ಸಾಕಷ್ಟು ದಿನ ನಿಮ್ಮಿಂದ ದೂರ ಇರ್ತಾರೆ. ಒಂದು ಸಣ್ಣ ಕಾರಣ ಇದ್ರೂ ನಿಮ್ಮ ಕಾಲ್ಗೆ ಮೆಸೇಜ್ಗೆ ನೋ ಆನ್ಸರ್ ಅನ್ನಿಸ್ತಾ ಇದೆ. ಎಷ್ಟೋ ಸರಿ ನನಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತನೂ ಅನಿಸಿದೆ ನಿಮಗೆ. ಇಲ್ಲೊಂದು ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ. ಬ್ಲಾಕೇಜಸ್ ಇರೋದ್ರಿಂದ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನಿಸ್ತಿದೆ. ಅವರ ಎನರ್ಜಿ ನೋಡಿದಾಗ ಪರಿಸ್ಥಿತಿ ಒತ್ತಡ ಇದೆ. ಹಾಗೆ ಫೈನಾನ್ಷಿಯಲ್ ಇಶ್ಯೂಸ್ ಇದೆ. ಇವೆಲ್ಲದರ ನಡುವೆ ನಿಮ್ಮ ಕಡೆ ಅಟೆನ್ಷನ್ ಕೊಡೋಕ್ಕಾಗ್ತಾ ಇಲ್ಲ. ನೀವು ಏನು ಹೇಳಿದ್ರೂ ಅವ್ರಿಗೆ ಸಿಟ್ಟು ಬರ್ಸುತ್ತೆ. ಇದಕ್ಕೆಲ್ಲ ಕಾರಣ ನೀವೇ ಅಂತ ಕೆಲವು ಬಾರಿ ಹೇಳಿರೋದೂ ಇದೆ. ನಿಮ್ಮ ಕಣ್ಣೀರಿಗೆ ಅವ್ರ ಮನಸ್ಸೂ ಕರಗ್ತಾ ಇಲ್ಲ. ಮೊದಲೆಲ್ಲ ನಾನು ಸಂತೋಷ ಆಗಿರೋಕೆ ನೀನೇ ಕಾರಣ ಅಂತ ಹೇಳ್ತಾ ಇದ್ದವರು ಈಗಿರೋ ಬಿಕ್ಕಟ್ಟಿನ ಪರಿಸ್ಥಿತಿಗೆ ನೀನೇ ಕಾರಣ ಅನ್ನೋಕ್ಕೆ ಶುರು ಮಾಡಿದ್ದಾರೆ. ಈಗೀಗ ನೀವು ಅವ್ರ ಕಾಲ್ಗೆ ಮೆಸೇಜ್ಗೆ ಕಾಯೋದೇ ಆಗಿದೆ. ಈ ವ್ಯಕ್ತಿ ಮೊದಲಿನ ಹಾಗೆ ಆಗಲಿ ಆ ಥರ ದೇವ್ರನ್ನೆಲ್ಲ ಬೇಡ್ಕೊಂಡಿರೋದಿದೆ ನೀವು. ಈ ವ್ಯಕ್ತಿಗೆ ಸೀರಿಯಸ್ನೆಸ್ ಇಲ್ಲ, ಇಮ್ಮೆಚ್ಯೂರಿಟಿ ಇದೆ. ಲೈಫ್ನ ಈಸಿಯಾಗಿ ತಗೊಂಡಿದ್ದಾರೆ. ಕೆಲಸ, ಫ್ಯಾಮಿಲಿ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಆಗಾಗ ನೀವು ನೆನಪಾಗ್ತೀರಾ. ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನಿಸ್ತಾ ಇದೆ. ಆದರೆ ನಿಮ್ಮನ್ನು ಭೇಟಿ ಮಾಡಿದಾಗಲೆಲ್ಲ ಚೆನ್ನಾಗಿದ್ದ ಹಾಗೆ ಏನೋ ವಿಷಯಗಳಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದು ನಿಮ್ಮಿಂದ ದೂರ ಆಗ್ತಾರೆ. ನಿಮ್ಮಿಂದ ದೂರ ಆಗೋಕ್ಕೆ ಒಂದು ಸಣ್ಣ ಕಾರಣ ಸಾಕು. ಇದೆಲ್ಲ ನಿಮಗೆ ಬೇಜಾರಾಗಿದೆ. ನೀವು ಆ ವ್ಯಕ್ತಿಗೆ ಕಾಯೋದು ಸರಿನಾ? ಅವ್ರ ಮುಂದೆ ಸರಿಯಾಗಿ ನೀವು ನೆಮ್ಮದಿಯಾಗಿರ್ತೀರಾ? ಇದಕ್ಕೆ ಟ್ಯಾರೋ ಕಾರ್ಡ್ಸ್ನ ಕೇಳೋಣ. ಮುಂದೆ ಈ ವ್ಯಕ್ತಿ ಸರಿಯಾಗ್ತಾರಾ? ಈ ವ್ಯಕ್ತಿಗೆ ಕಾಯಬೇಕಾ ನೀವು ಅನ್ನೋದನ್ನ ಕೇಳೋಣ. ಏನು ಕಾರ್ಡ್ಸ್ ಬರುತ್ತೆ ಇಲ್ಲಿ? 10 ಆಫ್ ಕಪ್ಸ್ ಬರ್ತಾ ಇದೆ ನೋಡಿ. ಕ್ವೀನ್ ಆಫ್ ಕಪ್ಸ್, ಕ್ವೀನ್ ಆಫ್ ಸಾರ್ಡ್ಸ್, ಹಾಗೆ 9 ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲೊಂದು ಸ್ಟಾರ್ ಕಾರ್ಡ್, ಇಲ್ಲೊಂದು 5 ಆಫ್ ಸಾರ್ಡ್ಸ್,
ಮತ್ತೊಂದು 3 ಆಫ್ ಪೆಂಟಿಕಲ್ಸ್. ದಿ ಟವರ್ ಕಾರ್ಡ್, 7 ಆಫ್ ವ್ಯಾಂಡ್ಸ್. ಇಲ್ಲಿ ಪೇಜ್ ಆಫ್ ಕಪ್ಸ್ ಇದೆ, 6 ಆಫ್ ಪೆಂಟಿಕಲ್ಸ್ ಇದೆ. ಇಲ್ಲಿ ಕೆಲವರು ಹಣ ಸಹಾಯ ಮಾಡಿರೋದು ಇದೆ ಅನ್ನೋದು ಬರ್ತಾ ಇದೆ. ಕೆಲವರು ಇಲ್ಲಿ ಮದುವೆ ಆಗಿದ್ದೀರಾ, ಮಕ್ಕಳು ಇದ್ದಾರೆ, ಆದರೆ ಆ ವ್ಯಕ್ತಿ ಮೇಲೆ ತುಂಬ ಭಾವನೆಗಳಿದೆ. 3ನೇ ವ್ಯಕ್ತಿಯಿಂದ ನಿಮ್ಮ ಸಂಬಂಧ ಹಾಳಾಗಿದೆ ಅನ್ನೋದು ಬರ್ತಾ ಇದೆ. ಆದರೆ ಆ ವ್ಯಕ್ತಿಗೋಸ್ಕರ ದೇವ್ರನ್ನ ಬೇಡ್ಕೊಂಡಿರೋದಿದೆ. ಡೀಪ್ ಫೀಲಿಂಗ್ಸ್ ಇದೆ. ಆದರೆ ಅವರು ಮುಂದೆ ಸರಿಯಾಗ್ತಾರಾ? ನೀವು ಅವ್ರು ಕಾಯೋದು ಸರಿನಾ? ಆ ಒಂದು ಪ್ರಶ್ನೆಗೆ ಇಲ್ಲಿ ಏನು ಉತ್ತರ ಇದೆ ಅನ್ನೋದನ್ನ ನೋಡೋಣ. ಯೂನಿವರ್ಸಿಂದ ಕೆಲವು ಕಾರ್ಡ್ಸ್ ನೋಡೋಣ. ಇನ್ನರ್ ವಾಯ್ಸ್, ಮತ್ತೊಂದು ಲೇಜಿನೆಸ್, ಇಲ್ಲೊಂದು ಮೊಮೆಂಟ್ ಟು ಮೊಮೆಂಟ್, ಮತ್ತೊಂದು ಸೋರ್ಸ್ ಬರ್ತಾ ಇದೆ. ಇನ್ನೊಂದು ದಿ ಡ್ರೀಮ್, ಪೋಸ್ಟ್ಪೋನ್ಮೆಂಟ್, ಇನ್ನರ್ ವಾಯ್ಸ್. ನಿಮ್ಮ ಮೇಲೆ ಮನಸ್ಸಿದೆ, ಅವ್ರಿಗೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಿದೆ. ಅವ್ರ ಮನಸ್ಸಲ್ಲಿ ನೀವಿದ್ದೀರಾ, ಅವರ ಕನಸಿನ ವ್ಯಕ್ತಿನೂ ನೀವಾಗಿದ್ದೀರಾ. ನಿಮ್ಮ ಮೇಲೆ ತುಂಬ ಕನಸುಗಳನ್ನು ಇಟ್ಕೊಂಡಿದ್ದಾರೆ, ನೆನಪಿದೆ. ಆದರೆ ಹಾಗೆ ಲೇಜಿನೆಸ್ ಇದೆ, ಇಮ್ಮೆಚ್ಯೂರಿಟಿ ಇದೆ ಅಂತ ಹೇಳಿದ್ದೆ. ಸೀರಿಯಸ್ನೆಸ್ ಇಲ್ಲ, ಲೇಜಿನೆಸ್. ಅಂದರೆ ಫ್ಯಾಮಿಲಿ ಬಗ್ಗೆ, ತನ್ನ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ಹಾಗೆ ಇಲ್ಲೊಂದು ಸನ್ ಕಾರ್ಡ್ ಇದೆ. ನಿಮ್ಮ ಲೈಫಲ್ಲಿ ಸಕ್ಸಸ್ ಇದೆ. ಎಂಥ ಪರಿಸ್ಥಿತಿ ಇದ್ರೂ ಅವ್ರು ನಿಮ್ಮನ್ನ ನೆನಪಿಸ್ಕೋತಾರೆ, ನಿಮ್ಮ ನೆನಪಿದೆ. ಆದರೆ ಇಬ್ಬರಲ್ಲಿನೂ ಒಂದು ಹೊಂದಾಣಿಕೆ ಇಲ್ಲ ಅನ್ನೋದಿದೆ ಇಲ್ಲಿ. ಭೇಟಿಯಾದಾಗಲೆಲ್ಲ ಸಣ್ಣ ಪುಟ್ಟ ಕಾರಣಗಳಿಗೆ ಜಗಳಗಳು ಮಾಡ್ಕೋತೀರಾ. ಇವೆಲ್ಲ ಕಾರಣಗಳಿಂದ ಅವರು ನಿಮ್ಮಿಂದ ದೂರ ಆಗ್ತಾರೆ. ಆದರೆ ಇದು ಪರಿಸ್ಥಿತಿ ಸರಿಯಾಗುತ್ತಾ? ಈ ಟೈಮಲ್ಲಿ ಇಲ್ಲೊಂದು ಲೋ ಎನರ್ಜಿ ಇರೋದ್ರಿಂದ ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ಇಲ್ಲಿ ಪ್ರಯೋಜನ ಇಲ್ಲ ಅನ್ನಿಸ್ತಾ ಇದೆ ನಿಮಗೆ. ಆದರೆ ಪರಿಸ್ಥಿತಿ ಸುಧಾರಿಸೋ ಸಾಧ್ಯತೆ ಇದೆ. ಅದಕ್ಕೆ ಒರಾಕಲ್ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. Fork in the road, clean it up, deep knowing, ಮತ್ತೊಂದು ಅನ್ಫಿನಿಶ್ಡ್ ಸಿಂಫನಿ. ಹಾಗಿದೆ ನಿಮಗೆ ನೆವರ್ ಎಂಡಿಂಗ್ ಸ್ಟೋರಿ. ಗೋ ಟು ಡಿಸ್ಟೆನ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ಯಾವುದೋ ಕಾರಣಗಳಿಗೆ ನೀವು ಆಗಾಗ ಜಗಳಗಳು ಮಾಡ್ಕೋತೀರಾ. ಇದೊಂದು ನೆವರ್ ಎಂಡಿಂಗ್ ಸ್ಟೋರಿ ಅನ್ನೋದು ಇದೆ. ಕ್ಲೀನ್ ಇಟ್ ಅಪ್ ಅಂತ ಬರ್ತಾ ಇದೆ. ಆದ್ರಿಂದ ಆ ನೆಗೆಟಿವಿಟಿಗಳನ್ನೆಲ್ಲ ಮನಸ್ಸಿಂದ ತೆಗೆದುಹಾಕಬೇಕು. ಅದರಿಂದನೇ ಇಲ್ಲಿ ಲೋ ಎನರ್ಜಿ ಇದೆ ಅನ್ನಿಸ್ತಾ ಇದೆ. ಡೀಪ್ ನೋಯಿಂಗ್ ಬಂದಿದೆ ನಿಮಗೆ. ಒಬ್ರನ್ನ ಒಬ್ರು ಅರ್ಥ ಮಾಡ್ಕೋಬೇಕು, ಆ ಒಂದು ಮೆಸೇಜ್ ಇದೆ ನಿಮಗೆ. ಅನ್ಫಿನಿಶ್ಡ್ ಸಿಂಫನಿ ಇದೆ. ಆದ್ರಿಂದನೇ ನೀವಿಬ್ರು ಆಗಾಗ ದೂರ ಆಗ್ತಾ ಇರ್ತೀರಾ. ಇಬ್ರು ಅರ್ಥ ಮಾಡ್ಕೊಳ್ಳಿ, ಯಾಕೆ ಜಗಳಗಳು ನಡೆಯುತ್ತೆ, ಇಲ್ಲಿ ತಪ್ಪ್ಯಾರ್ದಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಾಗ ನಿಮ್ಮ ಲೈಫು ಮುಂದೆ ಚೆನ್ನಾಗಾಗುತ್ತೆ ಅನ್ನೋದಿದೆ ಇಲ್ಲಿ. ಇದಕ್ಕೆ ಏಂಜಲ್ಸಿಂದ ಒಂದೇ ಒಂದು ಮೆಸೇಜ್ ನೋಡೋಣ. ಅಬಂಡೆನ್ಸ್ ಬರ್ತಾ ಇದೆ. ಇಲ್ಲಿ ಟ್ರಸ್ಟ್, ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳಿ, ಒಬ್ರಲ್ಲೊಬ್ರಿಗೆ ನಂಬಿಕೆ ಇಟ್ಕೊಳ್ಳಿ. ಇಲ್ಲಿ ಅಬಂಡೆನ್ಸ್ ಇದೆ. ಅಬಂಡೆನ್ಸ್ ಅಂದಾಗ ಇಮೋಷನಲಿ, ಫೈನಾನ್ಷಿಯಲಿ ನೀವು ಮುಂದೆ ಚೆನ್ನಾಗಿರ್ತೀರಾ. ನಿಮ್ಗೆ ಇಲ್ಲೊಂದು ಸನ್ ಕಾರ್ಡ್ ಬಂದಿದೆ, ಸಕ್ಸಸ್ ಇದೆ. ನಿಮ್ಮ ಮೇಲೆ ಪ್ರೀತಿ ಇದೆ ಅವ್ರಿಗೆ. ಆದ್ರಿಂದ ಮತ್ತೆ ನೀವು ರೀಕನೆಕ್ಟ್ ಆಗ್ತೀರಾ, ಮುಂದೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.